ವಿಶೇಷವಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ವಿಶೇಷವಾಗಿ ಆಶೀರ್ವದಿಸುವುದಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವಂತ ಯೇಸುವೆ, ನಿನ್ನ ಪರಿಶುದ್ಧವುಳ್ಳ ನಾಮದಲ್ಲಿ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ಕರ್ತನೆ ಅಪ್ಪ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪೌಲನು ಹೀಗೆ ಹೇಳ್ತಾನೆ, ಸೇವೆ ಮಾಡ್ತಾ ಇರೋದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾ ಆತನು ನನ್ನೊಳಗಡೆ ಬದುಕುತ್ತಾ ಆತನ ಸೇವೆಯನ್ನ ಆತನು ಮಾಡ್ತಾ ಇದ್ದಾನೆಂಬುದಾಗಿ ದೇವರೇ ನಿನ್ನ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡುತ್ತೇವೆ. ಸ್ವಾಮಿ ದೇವರೇ, ನಿನ್ನ ಮಕ್ಕಳು ನಿನ್ನ ಬಳಿಗೆ ಬಂದಿದ್ದಾರೆ. ಎಲೆ ಕಷ್ಟಪಡುವವರೇ, ಎಲೆ ಹೊರೆ ಹೊತ್ತುವವರೇ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂತ ದೇವರು ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಕರ್ತನಾಗಿರುವಂತ ಯೇಸುವೆ, ನಿನ್ನ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ, ನಾವು ಈ ಸಭೆಗೆ ಬರುವಂತ ನಿನ್ನ ಮಕ್ಕಳಿಗಾಗಿ, ಅವರ ಕುಟುಂಬಗಳಿಗಾಗಿ, ಅವರ ಪ್ರಯಾಣಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವ್ರು ಯಾವ ಕಷ್ಟದಲ್ಲಿ, ಯಾವ ಸಮಸ್ಯೆಯಲ್ಲಿ, ಯಾವ ಪ್ರಾಬ್ಲಮ್ ಅಲ್ಲಿ ನಿನ್ನ ಬಳಿಗೆ ಬರ್ತಾ ಇದ್ದಾರೋ ಆ ಸಮಸ್ಯೆಯಿಂದ ನೀನು ಬಿಡುಗಡೆ ಕೊಡು. ನೀನು ಅದ್ಭುತ ಮಾಡು, ನೀನು ಅತಿಶಯ ಮಾಡಿದೇವ್ರೆ. ನಿನಗೆ ಅಸಾಧ್ಯವಾಗಿರೋದು ಒಂದೂ ಕೂಡ ಇಲ್ಲ, ಎಲ್ಲವೂ ನಿನಗೆ ಸಾಧ್ಯವಿದೆ ಕರ್ತನೆ ರಾಜ. ದೇವರೇ, ವಿಶೇಷವಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈ ಸಭೆಯನ್ನ, ಈ ಸೇವೆಯನ್ನ ನೀನು ಆಶೀರ್ವಾದ ಮಾಡು ಕರ್ತನೆ. ಸಭೆಗೆ ಬರುವಂತ ಒಂದೊಂದು ಕುಟುಂಬಗಳನ್ನ ನೀನು ಆಶೀರ್ವಾದ ಮಾಡು. ನಿನ್ನ ಸನ್ನಿಧಿಯಲ್ಲಿ ಬಂದು ಅವರು ಪ್ರಾರ್ಥನೆ ಮಾಡುವಂತ ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಉತ್ತರವನ್ನ ದಯಪಾಲಿಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ.